ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಗೋರಖ್ನಾಥ್ ಮಠದ ಪೀಠಾಧಿಪತಿ ಹಾಗೂ ಭಾರತದ ರಾಜಕಾರಣದಲ್ಲಿ ಅತ್ಯಂತ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರಾದ ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ ದೇಶದಾದ್ಯಂತ ಅಪಾರ ಕುತೂಹಲವಿದೆ. ಇವರ ರಾಜಕೀಯ ಪಯಣ, ಆಡಳಿತ ಶೈಲಿ ಎಲ್ಲವೂ ಚರ್ಚೆಯ ವಿಷಯ. ಆದರೆ ರಾಜಕೀಯ ಅಧಿಕಾರದ ಉತ್ತುಂಗಕ್ಕೇರುವ ಮೊದಲು ಇವರ ವೈಯಕ್ತಿಕ ಮತ್ತು ಆರ್ಥಿಕ ಜೀವನ ಹೇಗಿತ್ತು? ಈ ವಿಡಿಯೋದಲ್ಲಿ ನಾವು ಯೋಗಿ ಆದಿತ್ಯನಾಥ್ ಅವರ ಆರಂಭಿಕ ವೃತ್ತಿ ಜೀವನದ ಅಂದ್ರೆ ರಾಜಕೀಯಕ್ಕೆ ಬರುವ ಹಿಂದಿನ ಇವರ ಆಸ್ತಿ, ಸಂಪತ್ತು ಮತ್ತು ಆದಾಯದ ವಿವರಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಇದಷ್ಟೇ ಅಲ್ಲದೆ ರಾಜಕೀಯ ಕ್ಷೇತ್ರಕ್ಕೆ ಕಾಲಿಟ್ಟ ನಂತರ ಸಂಸದರಾಗಿ ಮತ್ತು ಮುಖ್ಯಮಂತ್ರಿಗಳಾಗಿ ಇವರ ಆರ್ಥಿಕ ಸ್ಥಿತಿಯಲ್ಲಿ ಯಾವ ರೀತಿಯ ಬದಲಾವಣೆಗಳಾದವು, ಅಧಿಕಾರ ಮತ್ತು ಜವಾಬ್ದಾರಿ ಹೆಚ್ಚಾದಂತೆ ಇವರ ಆಸ್ತಿ, ಸಂಪತ್ತು ಮತ್ತು ಆದಾಯವು ಎಷ್ಟು ಹೆಚ್ಚಾಯಿತು, ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ ನಿಮಗೆ ತಿಳಿಯದ ಒಂದು ಹೊಸ ವಿಚಾರದ ಬಗ್ಗೆ ತಿಳಿಸ್ತಾ ಇದ್ದೀವಿ. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಯೋಗಿ ಆದಿತ್ಯನಾಥ್ ಅವರ ಆರ್ಥಿಕ ಪಥವನ್ನ ವಿಶ್ಲೇಷಿಸುವಾಗ ಅವರ ರಾಜಕೀಯ ಪ್ರವೇಶದ ಮೊದಲು ಅವರ ಜೀವನದ ಮೂಲಭೂತ ಆರ್ಥಿಕ ಸ್ವರೂಪವನ್ನ ಅರ್ಥ ಮಾಡಿಕೊಳ್ಳುವುದು ನಿರ್ಣಾಯಕವಾಗಿದೆ. ರಾಜಕೀಯ ಹುದ್ದೆಗಳನ್ನ ಪ್ರವೇಶಿಸುವ ಮೊದಲು ಅವರ ಜೀವನವು ಸಂಪೂರ್ಣವಾಗಿ ಸನ್ಯಾಸಿ ಪ್ರತಿಜ್ಞೆಗಳಿಗೆ ಬದ್ಧವಾಗಿತ್ತು. ಇದು ವೈಯಕ್ತಿಕ ಸಂಪತ್ತು ಶೇಖರಣೆಗೆ ಸಂಬಂಧಿಸಿದಂತೆ ಒಂದು ವಿಶಿಷ್ಟವಾದ ಮತ್ತು ಕಟ್ಟುನಿಟ್ಟಾದ ಆರ್ಥಿಕ ಮಾದರಿಯನ್ನ ಸೂಚಿಸುತ್ತದೆ. ಯೋಗಿ ಆದಿತ್ಯನಾಥ್ ಅವರು 1972ರ ಜೂನ್ 5ರಂದು ಉತ್ತರಾಖಂಡದ ಪೌರಿ ಗಢವಾಲ್ನ ಪಂಚೂರ್ ಗ್ರಾಮದಲ್ಲಿ ಅಜಯ್ ಮೋಹನ್ ಸಿಂಗ್ ಬಿಸ್ತ್ ಎಂಬ ಹೆಸರಿನಲ್ಲಿ ಜನಿಸ್ತಾರೆ. ಇವರು ಗಢವಾಲಿ ರಜಪೂತ ಕುಟುಂಬಕ್ಕೆ ಸೇರಿದ್ದವರಾಗಿದ್ದು, ಇವರ ತಂದೆ ಆನಂದ್ ಸಿಂಗ್ ಬಿಸ್ತ್ ಅವರು ಅರಣ್ಯಾಧಿಕಾರಿಯಾಗಿದ್ದರು. ಇವರು ತಮ್ಮ ಶಾಲಾ ಮತ್ತು ಕಾಲೇಜು ದಿನಗಳಲ್ಲಿ ಉತ್ತಮ ವಿದ್ಯಾರ್ಥಿಯಾಗಿದ್ದರು ಮತ್ತು ಗಣಿತದಲ್ಲಿ ಪದವಿಯನ್ನು ಪೂರ್ಣಗೊಳಿಸಿದರು. ಸುಮಾರು 1990ರ ದಶಕದಲ್ಲಿ ಯೋಗಿಯವರು ಲೌಕಿಕ ಜೀವನವನ್ನ ತ್ಯಜಿಸಿ ಅಯೋಧ್ಯ ರಾಮ ಮಂದಿರ ಚಳುವಳಿಯಲ್ಲಿ ಸೇರಿಕೊಂಡ್ರು. ಆ ಸಮಯದಲ್ಲಿ ಗೋರಖ್ನಾಥ್ ಮಠದ ಮುಖ್ಯಸ್ಥರಾಗಿದ್ದ ಮಹಂತ್ ಅವೈದ್ಯನಾಥ್ ಅವರ ಶಿಷ್ಯರಾದರು. ಈ ಘಟನೆಯು ಇವರ ಆರ್ಥಿಕ ಪಥದ ತಿರುವುಗಳಿಗೆ ನಾಂದಿ ಹಾಡಿತು. 1994ರಲ್ಲಿ ಇವರನ್ನು ಅವೈದ್ಯನಾಥ್ ಅವರ ಉತ್ತರಾಧಿಕಾರಿಯಾಗಿ ಘೋಷಿಸಲಾಯಿತು. ನಂತರ 2014ರ ಸೆಪ್ಟೆಂಬರ್ 12ರಂದು ಅವೈದ್ಯನಾಥ್ ಅವರ ನಿಧನದ ನಂತರ ಆದಿತ್ಯನಾಥ್ ಅವರು ಗೋರಖ್ನಾಥ್ ಮಠದ ಪ್ರಧಾನ ಅರ್ಚಕರಾದರು. ಸನ್ಯಾಸಿ ಜೀವನದ ಬದ್ಧತೆಯನ್ನು ಕಾನೂನು ದಾಖಲೆಗಳಲ್ಲಿ ಗಮನಾರ್ಹವಾಗಿ ಪ್ರತಿಬಿಂಬಿಸಲಾಗುತ್ತದೆ. ರಾಜಕೀಯ ಪ್ರವೇಶದ ಮೊದಲು ಒಬ್ಬ ಸನ್ಯಾಸಿಯಾಗಿ ಯೋಗಿ ಆದಿತ್ಯನಾಥ್ ಅವರು ಯಾವುದೇ ವೈಯಕ್ತಿಕ ವೇತನ, ವೈಯಕ್ತಿಕವಾಗಿ ಗಳಿಸಿದ ಆದಾಯ ಅಥವಾ ಸ್ವಾಧೀನಪಡಿಸಿಕೊಂಡ ಸ್ಥಿರ ಆಸ್ತಿಗಳನ್ನು ಹೊಂದಿರುವ ಸಾಧ್ಯತೆ ಇರುವುದಿಲ್ಲ. ಮಠದ ಮುಖ್ಯಸ್ಥರಾಗಿದ್ದರೂ ಸಹ ಮಠಕ್ಕೆ ಸೇರಿದ ಎಲ್ಲ ಆಸ್ತಿಗಳನ್ನು ವೈಯಕ್ತಿಕ ಆಸ್ತಿ ಎಂದು ನೋಂದಾಯಿಸಲಾಗುವುದಿಲ್ಲ. ಹೀಗಾಗಿ 1998ರಲ್ಲಿ ಇವರು ಲೋಕಸಭೆಯನ್ನು ಪ್ರವೇಶಿಸಿದಾಗ ಇವರ ಘೋಷಿತ ಆರ್ಥಿಕ ಪ್ರೊಫೈಲ್ ಉಳಿತಾಯವನ್ನು ಹೊರತುಪಡಿಸಿ ಕಾಯ್ದಿರಿಸಿದ ಆದಾಯದ ಆಧಾರದ ಮೇಲೆ ಶೂನ್ಯಕ್ಕೆ ಹತ್ತಿರವಾಗಿತ್ತು. ಯೋಗಿ ಆದಿತ್ಯನಾಥ್ ಅವರ ಆರ್ಥಿಕ ಸಂಪತ್ತು ಸಂಪೂರ್ಣವಾಗಿ ಚರ ಆಸ್ತಿಗಳನ್ನ ಒಳಗೊಂಡಿದೆ ಮತ್ತು ಇವರ ರಾಜಕೀಯ ಜೀವನದ ಅವಧಿಯಲ್ಲಿ ಸ್ಥಿರವಾದ ಬೆಳವಣಿಗೆಯನ್ನು ಕಂಡಿದೆ. ಇವರು 1998ರಲ್ಲಿ ಮೊದಲ ಬಾರಿಗೆ ಲೋಕಸಭೆಯನ್ನು ಪ್ರವೇಶಿಸಿದರು. ಇವರು 2014ರ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದಾಗ ಇವರ ಘೋಷಿತ ಚರಾಸ್ತಿಯ ಮೌಲ್ಯವು ಸುಮಾರು 72 ಲಕ್ಷಗಳಷ್ಟಿತ್ತು. ಇವರು 2017ರಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದ ನಂತರ ವಿಧಾನ ಪರಿಷತ್ನ ಸದಸ್ಯರಾಗಿ ಸಲ್ಲಿಸಿದ ಮಧ್ಯಂತರ ಘೋಷಣೆಯಲ್ಲಿ ಇವರ ಆಸ್ತಿ ಮೌಲ್ಯವು ಸುಮಾರು 96 ಲಕ್ಷಗಳಿಗೆ ಏರಿತ್ತು. 2022ರ ವಿಧಾನಸಭಾ ಚುನಾವಣೆಯ ಪ್ರಮಾಣ ಪತ್ರದ ಪ್ರಕಾರ ಇವರ ಘೋಷಿತ ಚರ ಆಸ್ತಿಯ ಒಟ್ಟು ಮೌಲ್ಯವು 1.55 ಕೋಟಿ. ಆರ್ಥಿಕ ವಿಶ್ಲೇಷಣೆಯು ಇವರ ಸಂಪತ್ತಿನ ವೃದ್ಧಿಯು ಅಧಿಕಾರದ ಸ್ಥಾನಮಾನಕ್ಕೆ ಅನುಗುಣವಾಗಿ ವೇಗವನ್ನು ಪಡೆದುಕೊಂಡಿದೆ ಎಂಬುದನ್ನು ತೋರಿಸುತ್ತೆ. ಲೋಕಸಭಾ ಸದಸ್ಯರಾಗಿದ್ದ ಈ 3 ವರ್ಷಗಳ ಅವಧಿಯಲ್ಲಿ ಇವರ ಸಂಪತ್ತು ಸುಮಾರು 24 ಲಕ್ಷಗಳಷ್ಟು ಹೆಚ್ಚಳ ಕಂಡಿದೆ. ಅಂದ್ರೆ 72 ಲಕ್ಷದಿಂದ 96 ಲಕ್ಷಕ್ಕೆ. ಇನ್ನು ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ನಂತರ 5 ವರ್ಷಗಳಲ್ಲಿ ಇವರ ಆಸ್ತಿಯು 59 ಲಕ್ಷಗಳಷ್ಟು ಹೆಚ್ಚಾಗಿದೆ. 96 ಲಕ್ಷದಿಂದ 1.55 ಕೋಟಿಗೆ. 2014ರಿಂದ 2022ರವರೆಗೆ 8 ವರ್ಷಗಳ ಅವಧಿಯಲ್ಲಿ ಇವರ ಚರಾಸ್ತಿಗಳ ಮೌಲ್ಯವು
ದ್ವಿಗುಣಕ್ಕಿಂತ ಹೆಚ್ಚು ಹೆಚ್ಚಳವಾಗಿದೆ. ಈ ಸಂಪೂರ್ಣ ಶೇಖರಣೆಯು ಜನಪ್ರತಿನಿಧಿಯಾಗಿ ಗಳಿಸಿದ ಕಾನೂನುಬದ್ಧ ಆದಾಯವನ್ನು ಪ್ರತಿನಿಧಿಸುತ್ತದೆ. ಏಕೆಂದರೆ ಇವರು ಯಾವುದೇ ಕೃಷಿ ಭೂಮಿ, ಕೃಷಿಯೇತರ ಭೂಮಿ ಅಥವಾ ವಾಣಿಜ್ಯ ಆಸ್ತಿಯನ್ನು ಒಳಗೊಂಡಂತೆ ಯಾವುದೇ ಸ್ಥಿರಾಸ್ತಿಯನ್ನು ಹೊಂದಿಲ್ಲ ಎಂದು ಘೋಷಿಸಲಾಗಿದೆ. ಫೆಬ್ರವರಿ 2022ರಲ್ಲಿ ವಿಧಾನಸಭಾ ಚುನಾವಣೆಗೆ ಸಲ್ಲಿಸಿದ ಪ್ರಮಾಣ ಪತ್ರವು ಯೋಗಿ ಆದಿತ್ಯನಾಥ್ ಅವರ ಆಸ್ತಿಗಳ ಅತ್ಯಂತ ವಿವರವಾದ ಮಾಹಿತಿಯನ್ನು ಒದಗಿಸುತ್ತೆ. ಈ ಒಟ್ಟು ಆಸ್ತಿ 1.5 ಕೋಟಿಯಲ್ಲಿ ಸಂಪೂರ್ಣ ಚರ ಆಸ್ತಿಗಳನ್ನು ಮಾತ್ರ ಒಳಗೊಂಡಿದೆ ಮತ್ತು ಯಾವುದೇ ರೀತಿಯ ಸಾಲಗಳು ಇಲ್ಲ. ಆದಿತ್ಯನಾಥ್ ಅವರ ಆಸ್ತಿ ನಿರ್ವಹಣೆಯು ಹೂಡಿಕೆಯ ಅಪಾಯದ ವಿಷಯದಲ್ಲಿ ತೀವ್ರ ಸಂಪ್ರದಾಯಶೀಲತೆಯನ್ನ ಪ್ರದರ್ಶಿಸುತ್ತದೆ. ಇವರ ಬಹುಪಾಲು ಆ ಸಂಪತ್ತನ್ನು ಹೆಚ್ಚು ಠೇವಣಿಗಳು ಅಂದರೆ ಬ್ಯಾಂಕ್ ಠೇವಣಿಗಳು ಮತ್ತು ಸರ್ಕಾರಿ ಉಳಿತಾಯ ಯೋಜನೆಗಳಲ್ಲಿ ಇರಿಸಲಾಗಿದೆ. ಇದು ಬಂಡವಾಳ ಮಾರುಕಟ್ಟೆ ಅಪಾಯಗಳಿಗಿಂತ ಮುಕ್ತವಾದ ಹೆಚ್ಚಿನ ದ್ರವ್ಯತೆಯನ್ನ ಖಾತ್ರಿಪಡಿಸುತ್ತದೆ. ಒಟ್ಟು 1.13 ಕೋಟಿ ಮೊತ್ತವು ವಿವಿಧ ಬ್ಯಾಂಕ್ ಖಾತೆಗಳು ಮತ್ತು ಸ್ಥಿರ ಠೇವಣಿಗಳಲ್ಲಿ ಠೇವಣಿ ಇಡಲಾಗಿದೆ. ಇದರಲ್ಲಿ SBI ಲಕ್ನೋ ಖಾತೆಯಲ್ಲಿನ 67.85 ಲಕ್ಷ ಮತ್ತು SBI ಸಂಸದ್ ಭವನ್ ಶಾಖೆಯಲ್ಲಿನ 65.99 ಲಕ್ಷದ ದೊಡ್ಡ ಮೊತ್ತಗಳು ಸೇರಿವೆ. ಹಲವು ಸಣ್ಣ ಎಫ್ಡಿಗಳ ಮೂಲಕ ಹಣವನ್ನು ವಿಭಜಿಸಲಾಗಿದೆ. ಇನ್ನು 37 ಲಕ್ಷ ಮೌಲ್ಯದ ಮೊತ್ತವನ್ನು ಪೋಸ್ಟ್ ಆಫೀಸ್ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲಾಗಿದೆ. ಇದರಲ್ಲಿ ದೆಹಲಿ ಸಂಸದ್ ಭವನ್ ಪೋಸ್ಟ್ ಆಫೀಸ್ ಖಾತೆಯಲ್ಲಿ 35.24 ಲಕ್ಷ ಮತ್ತು ಗೋರಖ್ನಾಥ್ ಮಂದಿರದ 10 ಸಣ್ಣ ಖಾತೆಗಳಲ್ಲಿ ಉಳಿತಾಯ ಮೊತ್ತವಿದೆ. ಘೋಷಿತ ನಗದು ಮೊತ್ತ 1 ಲಕ್ಷ ಆಗಿದೆ. ಇನ್ನು ಯಾವುದೇ ಬಂಡವಾಳ ಮಾರುಕಟ್ಟೆ ಉಪಕರಣಗಳು ಅಥವಾ ವಿಮಾ ಪಾಲಿಸಿಗಳನ್ನು ಘೋಷಿಸಲಾಗಿಲ್ಲ. ಇದು ಹಣಕಾಸಿನ ನಿರ್ವಹಣೆಯಲ್ಲಿನ ಸರಳತೆ ಮತ್ತು ನೇರ ವಿಧಾನವನ್ನು ಬಲಪಡಿಸುತ್ತದೆ. ಇನ್ನು ಯೋಗಿ ಆದಿತ್ಯನಾಥ್ ಅವರ ಆಸ್ತಿಗಳ ಪಟ್ಟಿಯಲ್ಲಿ ಸಾಂಪ್ರದಾಯಿಕ ಮತ್ತು ಭದ್ರತೆಗೆ ಸಂಬಂಧಿಸಿದ ವಸ್ತುಗಳು ಹೆಚ್ಚು ಕಾಣುತ್ತವೆ. ಒಂದು ಘೋಷಿತ ಆಸ್ತಿಗಳಲ್ಲಿ ಒಂದು ರಿವಾಲ್ವರ್ ಸೇರಿ ಅದರ ಮೌಲ್ಯ 1 ಲಕ್ಷ ಮತ್ತು ಒಂದು ರೈಫಲ್ ಸೇರಿದೆ. ಇದರ ಮೌಲ್ಯ 80,000. ಈ ಎರಡರ ಒಟ್ಟು ಮೌಲ್ಯವು 1.8 ಲಕ್ಷ. ಈ ಆಸ್ತಿಗಳು ಇವರ ವೈಯಕ್ತಿಕ ಭದ್ರತಾ ಅವಶ್ಯಕತೆಗಳು ಮತ್ತು ಗುರುತಿನ ಭಾಗವಾಗಿವೆ. ಇನ್ನು ಚಿನ್ನದ ವಸ್ತುಗಳನ್ನು ವಿಲಾಸಿ ಹೂಡಿಕೆಯ ಬದಲಾಗಿ ಧಾರ್ಮಿಕ ಮತ್ತು ಸಾಂಪ್ರದಾಯಿಕ ಅಗತ್ಯಗಳಿಗಾಗಿ ಮಾತ್ರ ಬಳಸಲಾಗಿದೆ. ಇವರು 20 ಗ್ರಾಂ ತೂಕದ ಚಿನ್ನದ ಕಿವಿಹೋಲೆಗಳನ್ನು ಹೊಂದಿದ್ದು ಅದರ ಮೌಲ್ಯ 49,000 ಮತ್ತು 10 ಗ್ರಾಂ ತೂಕದ ಚಿನ್ನದ ಸರದಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಹೊಂದಿದ್ದಾರೆ. ಇದರ ಮೌಲ್ಯ 20,000. ಇದರ ಜೊತೆಗೆ 12,000 ಮೌಲ್ಯದ ಸ್ಯಾಮ್ಸಂಗ್ ಮೊಬೈಲ್ ಅನ್ನು ಕೂಡ ಇವರು ಘೋಷಿಸಿದ್ದಾರೆ. ಇನ್ನು ಇವರು ಯಾವುದೇ ಮೋಟಾರ್ ವಾಹನಗಳನ್ನ ಅಥವಾ ಕಾರುಗಳನ್ನ ಹೊಂದಿಲ್ಲ ಎಂದು ಘೋಷಿಸಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರ ಆರ್ಥಿಕ ಪಥವು ವೈಯಕ್ತಿಕ ಉದ್ಯಮ ಅಥವಾ ಕುಟುಂಬದ ಆಸ್ತಿಗಳಿಂದ ರೂಪುಗೊಂಡಿಲ್ಲ. ಬದಲಿಗೆ ಇವರ ಸುದೀರ್ಘ ರಾಜಕೀಯ ವೃತ್ತಿಜೀವನ ಮತ್ತು ನಂತರದ ಉನ್ನತ ಆಡಳಿತಾತ್ಮಕ ಹುದ್ದೆಯ ನೇರ ಫಲಿತಾಂಶವಾಗಿದೆ. ಯೋಗಿ ಆದಿತ್ಯನಾಥ್ ಅವರ ಆರ್ಥಿಕ ಜೀವನವನ್ನ ಗಮನಿಸಿದ್ರೆ ಇವರು ಕರ್ನಾಟಕದ ರಾಜಕಾರಣಿಗಳನ್ನ ನೋಡಿ ಯಾವ ರೀತಿ ಆರ್ಥಿಕ ಸಂಪತ್ತನ್ನ, ಆರ್ಥಿಕ ಜೀವನವನ್ನ ಅಭಿವೃದ್ಧಿ ಮಾಡ್ಕೋಬೇಕು, ಬೆಳೆಸ್ಕೋಬೇಕು ಅನ್ನೋದನ್ನ ನೋಡಿ ಕಲಿಯೋದು ತುಂಬಾನೇ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್